ಗುಡ್ ಮಾರ್ನಿಂಗ್. ಇವತ್ತು ನಾನು 1ನೇ ತರಗತಿಯ ಕನ್ನಡ ಪಾಠ 12 ಒತ್ತಕ್ಷರಗಳು ಅಂತ ಇದೆ ನೋಡಿ. ನೀವು UKGನಲ್ಲಿ ಒತ್ತಕ್ಷರಗಳೆಲ್ಲ ಕಲಿಸಿದ್ನಲ್ವ ನಾನು, ಅವು ಇವಾಗ ಬರ್ತಾವೆ ನೋಡಿ. ಪಾಠಪೂರ್ವ ಚಟುವಟಿಕೆ. ಸಜಾತಿಯ ಒತ್ತಕ್ಷರಗಳು ಅಂದರೆ ಒಂದೇ ಅಕ್ಷರದ ಕೆಳಗೆ ಅದೇ ಒತ್ತಕ್ಷರ ಬರುತ್ತಲ್ಲ, ಅದಕ್ಕೇನಂತೀವಿ ನಾವು ಸಜಾತಿಯ ಒತ್ತಕ್ಷರಗಳು ಅಂತೀವಿ ನೋಡಿ. ಹಕ್ಕಿ, ಮಗ್ಗ, ಅಚ್ಚೆ, ಅಜ್ಜ, ಬೊಟ್ಟು, ಗಡ್ಡ, ಕತ್ತೆ, ಹದ್ದು, ಕನ್ನಡಿ, ಕಪ್ಪೆ, ಕಬ್ಬು, ಕಮ್ಮಾರ ನೋಡಿ. ಕೀಗೆ ಕಾವತ್ ಕೊಟ್ಟಿದ್ದಾರೆ, ಘಾಗೆ ಘಾವತ್ ಕೊಟ್ಟಿದ್ದಾರೆ, ಚೇಗೆ ಚಾವತ್ ಕೊಟ್ಟಿದ್ದಾರೆ, ಅಜ್ಜಾಗೆ ಜಾಗೆ ಜಾವತ್ತು, ಟಾಕೊಂಬಿಟ್ಟೂಗೆ ಟಾವತ್ತು, ಡಾಗೆ ಢಾವತ್ತು, ತೇಗೆ ತಾವತ್ತು, ದೂಗೆ ಧಾವತ್ತು, ನಾಗೆ ನಾವತ್ತು, ಪೇಗೆ ಪಾವತ್ತು, ಭೂಗೆ ಭಾವತ್ತು, ಮಾಗೆ ಮಾವತ್ತು ನೋಡಿ. ಹಕ್ಕಿ ಹೌದಾ, ಮಗ್ಗ, ಅಚ್ಚೆ, ಅಜ್ಜ, ಬೊಟ್ಟು, ಗಡ್ಡ, ಕತ್ತೆ, ಹದ್ದು, ಕನ್ನಡಿ, ಕಪ್ಪೆ, ಕಬ್ಬು, ಕಮ್ಮಾರ. ಇವನ್ನ ನೀವು ಸ್ವಲ್ಪ ಒತ್ತಕ್ಷರಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪೇಜಲ್ಲಿ ನೋಡಿ. ಒತ್ತಕ್ಷರಗಳನ್ನು ನಕಲು ಮಾಡಿ ಅಂತಿದೆ. ಜಾಕೆ ಜಾವತ್ತು, ವಾಕೆ ವಾವತ್ತು, ನಾಕೆ ನಾವತ್ತು, ಖಾಕ್ಕೆ ಕಾವತ್ತು, ಭಾಕ್ಕೆ ಬಾವತ್ತು. ಇಲ್ಲಿ ಇದೆ ನೋಡಿ, ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ ಅಂತ ಇದೆ. ಅಜ್ಜ, ಅವ್ವ, ಅಣ್ಣ, ಹಬ್ಬ, ಬೆಟ್ಟ, ಮಜ್ಜನ, ನವ್ವಾಲೆ, ಸಣ್ಣಾಟ, ಕಬ್ಬಿಣ. ನೆಕ್ಸ್ಟ್ ನೋಡಿ, ಒತ್ತಕ್ಷರಗಳ 2 ಒತ್ತಕ್ಷರಗಳನ್ನು ನಕಲು ಮಾಡಿ ನೋಡಿ. ಅದಕ್ಕೆ ಇಲ್ಲಿ ಮೇಲೇನು ಒತ್ತಕ್ಷರ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಕೆಳಗಡೆ ಏನು ಮಾಡಿದ್ದಾರೆ, ಪದಗಳನ್ನ ಕೊಟ್ಟಿದ್ದಾರೆ. ಖಾ ಕಾವತ್ತು, ಘಾ ಗಾವತ್ತು, ಚಾಗೆ ಚಾವತ್ತು, ಢಾಗೆ ಡಾವತ್ತು, ಧಾಕೆ ಧಾವತ್ತು. ಅಕ್ಕ, ಮಗ್ಗ, ಉಚ್ಚ, ಗಡ್ಡ, ಉದ್ದ, ಗುಗ್ಗರಿ, ಅಚ್ಚಡ, ಗಿಡ್ಡರು, ಗದ್ದಲ ನೋಡಿ. ನೆಕ್ಸ್ಟು ಒತ್ತಕ್ಷರಗಳು 3 ಒತ್ತಕ್ಷರಗಳ ನಕಲು ಮಾಡಿಸಿ. ಪಾಕ್ಕೆ ಪಾವತ್ತು, ಸಾಕೆ ಸಾವತ್ತು, ಳಾಕೆ ಳಾವತ್ತು. ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಅಪ್ಪ, ಬಸ್ಸು, ಹಳ್ಳ, ಅಪ್ಪುಗೆ, ಬೆಳ್ಳುಳ್ಳಿ, ತಪಸ್ಸು. ನೀವೇನು ಮಾಡಬೇಕು, ಬರೀಬೇಕಾದ್ರೆ ಇವನ್ನ ಹೇಳ್ಕೊಂಡು ಬರೆದು ಅಭ್ಯಾಸ ಮಾಡಬೇಕು. ಓಕೆನಾ? ಒತ್ತಕ್ಷರಗಳನ್ನು ನಕಲು ಮಾಡಿಸಿ ಅಂತ ಇದೆ ನೋಡಿ. ತಾಕೆ ತಾವತ್ತು, ನಾಕೆ ನಾವತ್ತು, ಮಾಕೆ ಮಾವತ್ತು, ಯಾಕೆ ಯಾವತ್ತು, ಲಾಕೆ ಲಾವತ್ತು. ಈ ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಬೆತ್ತ, ಅನ್ನ, ತಮ್ಮ, ಅಯ್ಯ, ಬೆಲ್ಲ, ಕತ್ತರಿ, ಕನ್ನಡ, ಹೆಮ್ಮರ, ಉಯ್ಯಾಲೆ, ಮಲ್ಲಿಗೆ. ಓಕೆ, ಬರಿಬೇಕಾದ್ರೆ ನೀವೇನು ಮಾಡಬೇಕು, ಹೇಳ್ಕೊಂಡು ಪದಗಳನ್ನ ಬರಿಬೇಕು. ಮತ್ತು ಒತ್ತಕ್ಷರಗಳು ಸಪ್ರೇಟು ಪ್ರಾಕ್ಟೀಸ್ ಮಾಡಿ ನೀವು.